ದೊಡ್ಡ ದೊಡ್ಡ ಪಂಡಿತರನ್ನ ನೋಡೀನಿ, ಆದರೆ ವಿಜಿಗೀಷು ಪಂಡಿತರು ಆಚರಣೆಯಲ್ಲಿ ಏನೂ ಇಲ್ಲ. ಶಾಸ್ತ್ರದಲ್ಲಿ ಬಲ್ಲವರು, ಆಚರಣೆಯಲ್ಲಿ ಏನು. ಕೆಲವು ಜನ ಆಚರಣೆಯಲ್ಲಿ ಭಾಳ ಚೆನ್ನಾಗಿ ಕಟ್ಟು ನಿಟ್ಟಾಗಿ ಇರುವಂಥವ್ರು, ಆದರೆ ಎರಡು ಮಾತು ಎಲ್ಲಿ ಯಾರನ್ನೂ ಮಾತಾಡ್ಸೋಕ್ಕಾಗೋದಿಲ್ಲ ಅಂಥವ್ರನ್ನ ನೋಡಿ. ಆದರೆ ಅಪ್ಪುಗಳಲ್ಲಿ ಈಗಾಗಲೇ ನಮ್ಮ ಅಜ್ಜ ಹೇಳ್ದಂಗೆ, ಅಮ್ಮವ್ರು ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಎಲ್ಲವನ್ನೂ ಒಬ್ಬರಲ್ಲಿ ನೋಡಬೇಕು ಅಂಥ ವ್ಯಕ್ತಿತ್ವ ಅವ್ರಿಗೂ. ಏನೆಲ್ಲ ಮಾಡಿ ಯಾವುದನ್ನೂ ಹಚ್ಕೊಳ್ಳಿಲ್ಲ. ಆಮ್ಯಾಗ ಅವ್ರು ನೋಡಿ ನನಗೇನು ಅನ್ನಿಸ್ತು, ಇವರು ಎಂದೂ ಕಿಂಗ್ ಆಗೋರಲ್ಲ, ಕಿಂಗ್ ಮೇಕರು. ಬುದ್ಧಿಯವರು ಭಾಳ ಮಂದಿ ಕಿಂಗ್ಸ್ ತಯಾರು ಮಾಡಿದರು, ಕಿಂಗ್ ಮೇಕರ್ ಅವರು. ಆದರೆ ಎಲ್ಲಿ ಕಿಂಗ್ ಆಗಲಿಲ್ಲ. ಎಲ್ಲಿ ಬೇಕಾದಲ್ಲಿ, ಆ ಧಾರ್ಮಿಕನ ಇರಲಿ, ಮತ್ತೊಂದು ಕ್ಷೇತ್ರನ ಇರಲಿ, ಸಾಕಷ್ಟು ಮಂದಿನ ತಯಾರು ಮಾಡಿದರು. ತಾವು ಅದನ್ನು ಯಾವುದನ್ನು ಸ್ವೀಕಾರ ಮಾಡಲಿಲ್ಲ. ಅದರೊಳಗೆ ತಾವು ಯಾವಾಗಲೂ ಆ ಭೂಮಿಕೆಯಲ್ಲಿ, ರಾಜನ ಭೂಮಿಕೆಯಲ್ಲಿ ಅವ್ರು ಯಾವಾಗಲೂ ಇಳಿಲಿಲ್ಲ. ಆದ್ರೆ ಆ ಮಾರ್ಗದರ್ಶಕ ಕಿಂಗ್ ಮೇಕರ್ ಅಂತೇನಿದ್ರಲ್ಲ, ಆ ಭೂಮಿಕೆಯಲ್ಲೇ ಉಳಿದ್ರು. ಹೀಗಾಗಿ ನಮ್ಮಂಥವ್ರು ಭಾಳ ಮಂದಿ ಅವ್ರ ಸಾನ್ನಿಧ್ಯದೊಳಗೆ ನಾವು ತಯಾರಾಗಿ ನಮ್ಮನ್ನು ಗಟ್ಟಿ ಮುಟ್ಟಾಗಿ ಮಾಡಿದವರು ಅವರೇ. ಆಮೇಲೆ ತಮಗೆ ಆಶ್ಚರ್ಯ ಅನ್ನಿಸ್ಬೋದು, ಕಾರ್ಯಕ್ರಮ ಕರ್ನಾಟಕದಾಗ ಎಲ್ಲಿ ಗುಲ್ಬರ್ಗಾದಾಗ ಕಲಬುರ್ಗಿ ಕಂಪು ಅಂತ, ಅವಾಗ ನಾನು ಸ್ವಲ್ಪ ಹಗರಿದ್ದೆ. ಕೃಷಿಯ ಬಗ್ಗೆ ಭಾಷಣ ಇಟ್ಟಿದ್ದರು. ಆದರೆ ಅಖಿಲ ಭಾರತದಿಂದ ಜನ ಬಂದಿದ್ದರು. ಬುದ್ಧಿಯವರಂದರು ಅಲ್ಲಿ ಅವ್ರ ಎದುರಿಗೆ ಹಿಂದಿ ಎಲ್ಲೇ ಮಾತಾಡ್ಬೇಕು ನೀವು ಅಂತ ನನಗೆ ಹೇಳಿದರು. ಅಂದ ಕೂಡಲೇ ನನಗೆ ಹಿಂದಿ ಹರ್ಕ ಬರ್ತೈತೆ ರೀ, ಪಕ್ಕ ಬರೋದಿಲ್ಲ. ಹೆಂಗೆ ಬರ್ತೈತೆ ಹಂಗೆ ಮಾತಾಡೋದು, ಖರೆ ಕನ್ನಡದಾಗ ಮಾತಾಡೋಂಗಿಲ್ಲ. ಇದು ಕರ್ನಾಟಕದಾಗ ಐತ್ರಿ ಬುದ್ಧಿ ಅತ್ತಂದು ನಾನು. ಅಲ್ಲಿ ಭಾರತದೊಳಗಿನ ಜನ ಬಂದಿರ್ತಾರಲ್ಲ ಅಲ್ಲಿ ಅತ್ತಂದು. ಮತ್ತು ಅವ್ರು ಬೇಕಂದ್ರೆ ಅರ್ಥ ಮಾಡ್ಕೋತಾರೆ ಬಿಡ್ರಿ. ಹಂಗೆ ಅನ್ನಕ್ಕೆ ಬರ್ತೈತಿ, ನೀ ಹಿಂದಾಗ ಮಾತಾಡಬೇಕು ಅಂದ್ರೆ ನಮಗೆ ಯಾವುದು ಕಚ್ಚಾ ಇರ್ತೈತಲ್ಲ ಅದನ್ನು ಪಕ್ಕಾ ಮಾಡೋ ಪದ್ಧತಿ ಅದಾವ. ನಮ್ಮ ಹತ್ರ ಯಾವುದು ಕಚ್ಚಾ ಮೆಟೀರಿಯಲ್ ಇರ್ತೈತಲ್ಲ ಅದನ್ನು ಪಕ್ಕಾ ಮಾಡೋ ಪದ್ಧತಿ. ಮತ್ತು ಮುಂದೆ ಕುಂತ್ಕೊಂಡು ಕೇಳಿ, ನಾವೆಲ್ಲ ಹರ್ಕ ಮಾತಾಡಿರ್ತೀವಿ, ಎಲ್ಲ ಗೊತ್ತಿರ್ತೈತಿ. ಇಳಿದು ಹೋದ ಕೂಡಲೇ ಎಷ್ಟು ಚಂದ ಮಾತಾಡಿದ್ರಿ ನೀವು ಹಿಂದಿ ಅಂದ ಕೂಡಲೇ ಇದು ನಮ್ಮನ್ನು ಕಡ್ಲಿ ಗಿಡದ ಮ್ಯಾಗ ಎರ್ಸಾಕತ್ತೀರಿ ಬುದ್ಧಿ ಯತ್ನ ಅನ್ನೋ ಮಾತು. ಹಂಗ್ಯಾಕೆ ಅನ್ಕೋತೀರಿ ನೀವು ಅಂದರು. ನೀವು ಎಷ್ಟೋ ಚಲೋ ಅನ್ರಿ, ನೀವು ಎಷ್ಟೋ ಗುಣಗಾನ ಮಾಡಿರಿ, ನಾಯನ್ ಉಬ್ಬು ಮನುಷ್ಯ ಅಲ್ಲ ಅಂತ ನಾನು. ಯಾಕಂದ್ರೆ ನಮ್ಮೊಳಗೆ ಕೆಲವು ಮಂದಿ ಉಬ್ಬಿ ಮ್ಯಾಗ ಹೊಡೆದವ್ರು ನೋಡಿದ್ನಿ ನಾನು. ಅವ್ರು ಅಗದಿ ಚಲೋ ಒಬ್ಬ ಕೆಟ್ಟ ತುಡುಗ್ರಿ, ಅವ ಆ ತುಡುಗುಂದು ವರ್ಣನೆ ಮಾಡ್ತಿದ್ರು. ಏನು ಅದ್ಭುತ ಕಳ್ತನ ನಿಂದು, ಏನ ಮನುಷ್ಯನ ಇದು. ಆ ತುಡುಗುಂದು ಸಹಿತ ವರ್ಣನೆ ಮಾಡೋರು. ಅವ್ನು ನೋಡಿದ್ರೆ ಅನ್ನಿಸ್ಬೇಕು ನಾಳಿಂದ ಮಾಡಬಾರ್ದು. ನಾನು ಎಷ್ಟು ಚಂದ ವರ್ಣನೆ ಮಾಡ್ಯಾರ, ಇನ್ನು ಮುಂದೆ ಹೆಂಗೆ ತುಡುಗು ಮಾಡೋದು ಅಂತ ಅನ್ನಿಸ್ಬೇಕು ಅವ್ನು. ಕಳ್ಳೊಂದು ಸಹಿತ ರೀ ಕೆಟ್ಟ ಲಪುಟ್ರು ಬರ್ತಿದ್ರು. ಬಂದ ಕೂಡಲೇ ನಮ್ಗೆ ಸಿಟ್ಟು ಬರ್ತಿತ್ತು. ಅವ್ರ ಗೂಡವ್ರು ಭಾಳ ಚಂದಾಗ ಮಾತಾಡ್ಬೋದು. ಬುದ್ಧಿಯವ್ರ ಅವ್ರ ಗೂಡ ನಿಮ್ಮ ಗೂಡು ಫೋಟೋ ತಕ್ಕೋತಾರೆ, ನಾವು ಅಪ್ಪಗಳ ಸನೇದವ್ರ ಅಂತ ಹೇಳ್ಕೊತಾರೆ, ಕೆಟ್ಟ ಲಪುಟ್ರದಾರ ಅವ್ರ ತಂತಿದ್ದೀವಿ ನಾವು. ನೀವೇ ಕಡೆ ತಲೆ ಕೆಡಿಸ್ಕೊತೀರಿ, ಅವ್ರಿದ್ರೆ ಇರೋಲ್ರಾಗ ಬಿಡ್ರಿ, ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊತೀರಿ ಅನ್ನೋರು. ನಾವು ಇರೋಲ್ರಾಕಲ್ಲ ಅವ್ರು ಲಪುಟ್ರೆ ಎಲ್ರಿ ನಿಮ್ಮ ಗೂಡು ಅದಿವತ್ತು ತಿಳ್ಕೊಂಡು ಅದನ್ನ ತೋರಿಸ್ಕೊಂಡು ಏನು ಸಮಾಜದಾಗ ತಮ್ಮ ಇಮೇಜ್ ಡೆವಲಪ್ ಮಾಡ್ಕೊಳಕ್ಕೆ ಹೊಂಟಾರ ಅವ್ರು. ಓದ್ತಾನೆ ನಾನು ಹಾಕಿದ್ರಂದ್ರೆ ಆಗೋಲ್ರಾಗ ಬಿಡ್ರಲ್ಲ ಆಗ್ತದೆ. ನಿಮಗೆ ಯಾರು ಬೇಡ ಅಂದಾರನು. ಇಷ್ಟು ದೊಡ್ಡ ಮನಸ್ಸು ಹೇಳೋ ತಾತ್ಪರ್ಯ ಅಂದರೆ ಇಷ್ಟು ದೊಡ್ಡ ಮನಸ್ಸು. ಅವರು ನಿಮ್ಮಲ್ಲಿ ಬಂದ್ರಪ್ಪ, ಏನು ಹೇಳಿದ್ರೆ ಅದೇನು ಮುಗಿದಲ್ಲ. ಮತ್ತು ಬೇರೆ ಬೆಳಗಾವಕ್ಕೆ ಪ್ರವಚನಕ್ಕೆ ಬಂದರು, ಹೌದಲ್ರಿ? ಬೆಳಗಾವಿ ಪ್ರವಚನಕ್ಕೆ ಬಂದರು. ನೀವೇನಿಲ್ಲಿ ವ್ಯಾಪಾರಿಗಳು, ರಿಟೈರ್ ಗ್ಯಾಂಗು ದಿನ ಹೋಗ್ತಿದ್ರಿ, ಹೌದಲ್ಲ? ವ್ಯವಸ್ಥಾಪಕ ಮಂಡಳಿ ಒಳಗೂ ಇದ್ರಿ ನೀವು ಆ ಪ್ರವಚನದ ಇದ್ರೊಳಗೆ, ಅಲ್ಲ? ಅದರಾಗಿಂದ ಮೆಲ್ಕ ನಾವೆಲ್ಲರೂ ಕೂಡಿ ಹಂಗೆ ಮಾಡ್ಬೇಕಂತೀವ್ರಿ, ಹಿಂಗೆ ಮಾಡ್ಬೇಕಂತೀವ್ರಿ ಅಂತ ಅನ್ಕೊಂತ ಹೋಗೋದ್ರಾಗ ಇದು ಹೆಂಗೆ ಯಾರ ಬಂದ ಕೂಡಲೇ ಮಾತಾಡಕ್ಕೆ ಹಚ್ಚೋದು, ಅದನ್ನು ಬಿಟ್ಟರೆ ಬೇರೆ ಏನೂ ಅವ್ರ ತಲೆಯಾಗ ಇರ್ತದಿಲ್ಲ. ಯಾರ ಬಂದ್ರಂದ್ರೆ ಮಲ ಹೇಳ್ದಂಗೆ ಅವ್ರವ್ರ ವಿಷಯದೊಳಗೆ ಅವ್ರು ಮಾತಾಡಕ್ಕೆ ಹಚ್ಚೋದು. ಮಾತಾಡ್ಕೊಂತ ಈ ವಾನಪ್ರಸ್ಥಾಶ್ರಮದ ವಿಷಯ ಬಂತು. ಅಲ್ಲಿಂದ ಅದು ಹೆಂಗೆ ಆಗಬೇಕು ವಾನಪ್ರಸ್ಥಾಶ್ರಮ ಅನ್ನೋದ್ರ ಮ್ಯಾಗ ಎಷ್ಟು ವರ್ಷ ಆಗೈತಪ್ಪ ಚರ್ಚೆ? ಭಾಳ ವರ್ಷ ನಡೀತು ಚರ್ಚೆ ಅದ್ರ ಮ್ಯಾಗ. ಅದು ವಾನಪ್ರಸ್ಥಾಶ್ರಮ ಅಂದರೆ ಅನ್ನೋದು ಹೆಂಗಿರ್ಬೇಕು, ಅದು ಹಿಂಗಿರ್ಬೇಕು. ಯಾವ್ರಾಗ ಹಾದು ಕೂಡಲೇ ಕೊಡು ಮಾತಾಡ್ರಿ ಅದ್ರ ಬಗ್ಗೆ. ಮಾತಾಡಿ ಎಲ್ಲಿಗೆ ಬಂತು ಅಂದ್ರೆ
ಇನ್ನು ಬೆಳಗಾವದವ್ರು ಬ್ಯಾಡ್ರಿ ಅಂದ್ರು ಅವ್ರ ಬಿಡು ಪೈಕಿ ಅಲ್ಲ, ಅಲ್ಲಿ ಲೆಕ್ಕಕ್ಕೆ ಗೊತ್ತದ. ಎಲ್ಲಿ ಥರ ಚರ್ಚೆ ಮಾಡಿಸಿದ್ರು ಅಂತಂದ್ರೆ ಇನ್ನು ಅದರಾಗಿಂದ ಇವ್ರು ಒಬ್ಬರು ಬರೋದು ಹೊರವಾರ ಆ ನಮೂನಿ ಇದನ್ನು ಅದ್ರೊಳಗೆ ಸಿಗಿಸಿದ್ರು. ಸಿಗಿಸಿ ಇವರು ಎಲ್ಲಿಗೆ ಜನ ಅಂತಾರಲ್ಲ, ನಮಾಜ್ ಮಾಡಕ್ಕೆ ಹೋಗಿದೇನು ಕೊಳ್ಳಿಗೆ ಬಿತ್ತಲ್ಲ ಮಸೀದಿ ಅನ್ನುವಂಗೆ ಭಾಳ ಮಂದಿಗೆ ಅನಿಸ್ತಿದ್ರಾಗ. ನಾವು ಸಹಜ ಅನ್ನಕ್ಕೆ ಹೋದೀವಿ, ಖರೆ ಖರ್ನ ಮಾಡೋದು ಅಂತಲ್ಲ ಅಂತ ಅನಿಸ್ತು. ಅವರು ಅಷ್ಟೇ ಕಠೋರ ಇಂಥ ವಿಷಯದೊಳಗೆ. ಜಿಡ್ಡು ಬಿಡಿಸೇ ಬಿಡ್ಬೇಕಂತ ಮಾಡಿಸಿ ಭೂಮಿ ತಗೊಳಕ್ಕೆ ಹಚ್ಚಿ ಇದನ್ನು ಕಟ್ಟಕ್ಕೆ ಹಚ್ಚಿ ಅವ್ರು ಏನೇನು ನಮ್ಮ ಕಡೆಯಿಂದ ಚರ್ಚೆ ಮಾಡಿಸಿ ನಮ್ಗೆ ಒಂದು ಮಾಡಕ್ಕೆ ಹಚ್ಚಿ ಅವ್ರು ಯಾವಾಗಾರು ಒಂದು ಬರೋರು ಮತ್ತೆ ಬರ್ಬೇಕಾದ್ರೆ ಕಂಡೀಷನ್ ಹಾಕೋರು, ಹಿಂಗಾದ್ರೂ ಬರ್ತೀವಿ, ಇದನ್ನು ಮಾಡಿರೇನೋ ಅದನ್ನು ಮಾಡಿದ ನಂತರ ಕರೆಯಾಗಿ ಬರ್ರಿ. ಅವ್ರಿಗೆ ದೊಡ್ಡ ಆಸ್ತಿ ಯಾವುದು ಅಂದ್ರೆ ಇದು, ನಮ್ಮಲ್ಲಿ ಬರ್ಬೇಕ್ರಿ ಅಪ್ಪವ್ರು ಒಂದು 15 ದಿವಸ ಅಂದ ಕೂಡಲೇ ಮತ್ತು ಅದು ಇದು ಮಾಡೋರು ಇದ್ರಲ್ಲ, ಏನಾಗ್ತದೆ ಮಾಡಿದ್ರೆ ಇನ್ನೂ ಇಲ್ಲ, ಹಂಗಾದ್ರೂ ಮಾಡಿದ ನಂತರ ಬರ್ರಿ ಹೋಗು. ಇನ್ನು ಅವ್ರ ಹತ್ರ ಮಾರಿ ತೋರ್ಸಕ್ಕೆ ಹೋಗ್ಬೇಕಾದ್ರೆ ಮಾಡೇ ಹೋಗ್ಬೇಕಲ್ಲ, ಮಾಡ್ಲಾರ್ದ ಮಾರಿ ತೋರ್ಸೋರು ಹೆಂಗೆ? ನೀವೇನು ಭಾಳ ಖುಷಿಯಿಂದ ಮಾಡಿರಿ ಅಂತ ನಾ ಏನು ಅಂದಿಲ್ಲ, ಇದು ಅನಿವಾರ್ಯವಾಗಿ ಮಾಡೋದು ಬತ್ ನಿಮ್ಗದ ಅವ್ರ ಮುಂದೆ. ಆದ್ರೆ ಬುದ್ಧಿಯವ್ರಿಗೆ ಅದೊಂದು ದೊಡ್ಡ ಕನಸಿತ್ತು ಮಾದರಿ. ಯಾಕಂದ್ರೆ ವೃದ್ಧಾಶ್ರಮಗಳದಾವಲ್ಲಿ ಸದ್ದ ಅವು ಹುಟ್ಟಬಾರ್ದು ಅಂತ ಅವ್ರ ಇಚ್ಛೆ. ವೃದ್ಧಾಶ್ರಮಗಳು ಹುಟ್ಟಬಾರ್ದು ಅಂತ. ವೃದ್ಧಾಶ್ರಮಗಳು ಇವು ನಮ್ಮ ಸಂಸ್ಕೃತಿಗೆ ಒಗ್ಗುವಂಥವಲ್ಲ, ಒಪ್ಪುವಂಥವು ಅಲ್ಲ. ವಾನಪ್ರಸ್ಥಾಶ್ರಮ ಇರಬೇಕು. ಬೇಕಂದ್ರೆ ಒಬ್ಬರೇ ಬರ್ರಿ, ಇಬ್ಬರು ಬರ್ರಿ, ಬಂದು ಚಂದಗ ಇಲ್ಲಿ